ಇವತ್ತು ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ನಾವುಗಳು 23/11/2023ರಿಂದ ಅನಿರ್ದಿಷ್ಟ ಅವಧಿಯವರೆಗೆ ತರಗತಿ ಬಹಿಷ್ಕರಿಸಿ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದೇವೆ. ಇವತ್ತು ನಾವು 21ನೇ ದಿನದಲ್ಲಿದ್ದೇವೆ. ಇಡೀ ರಾಜ್ಯದಾದ್ಯಂತ ನಮ್ಮ ಎಲ್ಲ ಅತಿಥಿ ಉಪನ್ಯಾಸಕರು ವಿಭಿನ್ನವಾದ ಒಂದು ಧರಣಿ ಸತ್ಯಾಗ್ರಹದ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರನ್ನು ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದು, ಇವತ್ತು ನಾವು ಅಥಣಿ ತಾಲೂಕಾ ಘಟಕದ ವತಿಯಿಂದ ಮಾನವ ಸರಪಳಿಯನ್ನು ನಿರ್ಮಿಸಿ ಮಾನ್ಯ ತಹಶೀಲ್ದಾರರ ಸಾಹೇಬರ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನಾವುಗಳು ನಮ್ಮ ಬಹುಪಾಲ ಬದುಕನ್ನು ಈ ಸರ್ಕಾರಿ ಕಾಲೇಜುಗಳಿಗಾಗಿ ಕಳೆದಿದ್ದು, ನಮ್ಮ ಬದುಕು ಇವತ್ತು ಅತಂತ್ರದಲ್ಲಿದೆ. ನಮ್ಮ ಬದುಕು ಇವತ್ತು ಬೀದಿ ಪಾಲಾಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳವರೇ, ಬೀದಿ ಪಾಲಾಗ್ತಕ್ಕಂತಹ ಉಪನ್ಯಾಸಕರ ಬದುಕುಗಳನ್ನು ನೋಡಿ ತಾವುಗಳು ಸುಮ್ಮನಿರಬೇಡಿ. ಯಾಕೆಂದರೆ ಈಗಾಗಲೇ ತಮಗಿದರ ಸಮಸ್ಯೆ ಗೊತ್ತಿದೆ. ನಾವು MA, MPhil, PhD, ನೆಟ್, ಸೆಟ್, BEd ಹಲವಾರು ಪದವಿಗಳನ್ನು ಮುಗಿಸಿಕೊಂಡಿರ್ತಕ್ಕಂಥ ಈ ಸಮಾಜದಲ್ಲಿ ಬುದ್ಧಿಜೀವಿಗಳು ಎಂದು ಕರೆಸಿಕೊಳ್ಳಬೇಕಾಗಿರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಅತಿಥಿಗಳಾಗಿ ನಿಮ್ಮ ಸರ್ಕಾರಗಳಿಂದ ಶೋಷಣೆಗೆ ಒಳಗಾಗ್ತಾ ಇದ್ದೀವಿ. ದಯಮಾಡಿ ನಾಳೆ ನಡೀತಕ್ಕಂಥ ಈ ಉನ್ನತ ಶಿಕ್ಷಣದ ವಿಷಯಗಳ ಕುರಿತು ಚರ್ಚೆ ನಡೀತಾ ಇದೆ. ಆ ಚರ್ಚೆಯಲ್ಲಿ ಅತಿಥಿ ಉಪನ್ಯಾಸಕರ ವಿಷಯದ ಕುರಿತು ಚರ್ಚೆಯನ್ನು ಮಾಡಿ ನಮ್ಮ ಬದುಕಿಗೆ ಒಂದು ಕಾಯಕಲ್ಪವಾಗಬೇಕು, ನಮ್ಮ ಸೇವೆ ಕಾಯಂ ಆಗಬೇಕು. ತಾವೇ ಹೇಳಿದ ಹಾಗೆ ಅತಿಥಿ ಎನ್ನುವಂತಹ ಅನಿಷ್ಟ ಪದ ತೊಲಗಲಿ 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 ಎಂದು ಈ ಮೂಲಕ ನಾನು ತಮ್ಮಲ್ಲಿ ಆಗ್ರಹಿಸ್ತಾ ಇದ್ದೀನಿ.